ಬಿಎಸ್ ಯಡಿಯೂರಪ್ಪ ಕಾರ್ಯವೈಖರಿಗೆ ಬಿಜೆಪಿ ಶಾಸಕರು ಪರಿಷತ್ ಸದಸ್ಯರಿಂದ ಅಸಮಾಧಾನ ವ್ಯಕ್ತಪಡಿಸಿ 24 ಪ್ರಮುಖ ಬಿಜೆಪಿ ನಾಯಕರು ಬಿಎಸ್ವೈಗೆ ಪತ್ರ ಬರೆದಿದ್ದಾರೆ. ರಾಜ್ಯ ಬಿಜೆಪಿ ವಕ್ತಾರರ ನೇಮಕದ ರಾಜ್ಯ ಮೋರ್ಚಾ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾಧ್ಯಕ್ಷರ ಆಯ್ಕೆ, ಪದಾಧಿಕಾರಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರಹಾಕಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ನೇಮಿಸುವಂತೆ ಆಗ್ರಹಿಸಿದ್ದಾರೆ. ಬರಗಾಲ ಸಮೀಕ್ಷೆ ತಂಡದಲ್ಲಿ ಈಶ್ವರಪ್ಪರನ್ನ ಕೈಬಿಟ್ಟಿದ್ದಕ್ಕೆ ಗರಂ ಆಗಿರೋ ನಾಯಕರು ನಿಮ್ಮ ಏಕಪಕ್ಷೀಯ ನಿರ್ಧಾರದಿಂದ ನಮಗೆ ಆಘಾತವಾಗಿದೆ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಸೊಗಡು ಶಿವಣ್ಣ, ಎಂಬಿ ನಂದೀಶ್ಗೆ ಪಕ್ಷದಿಂದ ನೀಡಿರುವಂತಹ ನೋಟಿಸ್ ಅನ್ನ ಹಿಂಪಡೆದು ಹೊನ್ನಳ್ಳಿ ಮಂಡಳ ಅಧ್ಯಕ್ಷ ಹನುಮಂತಪ್ಪ ಅವರ ಅಮಾನತನ್ನ ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಎಲ್ಲಾ ಅಂಶಗಳ ಬಗ್ಗೆ ಚರ್ಚೆಗೆ ಸಮಯಾವಕಾಶ ಕೊಡುವಂತೆ ಬಿಎಸ್ವೈಗೆ ಬರೆದ ಪತ್ರದಲ್ಲಿ ತಿಳಿಸಲಾಗಿದೆ. ಈ ಬಗ್ಗೆ ಪತ್ರ ಬರೆದರೂ ಕೂಡ ಕಾಲಾವಕಾಶ ನೀಡದ ಹಿನ್ನೆಲೆಯಲ್ಲಿ ಮತ್ತೆ ಪತ್ರ ಬರೆಯಲಾಗಿದೆ. ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಭಾನುಪ್ರಕಾಶ್, ರಘುನಾಥರಾವ್ ಮಲ್ಕಾಪುರೆ, ಅಶ್ವಥ್ ನಾರಾಯಣ ಸೇರಿದಂತೆ ಒಟ್ಟು 24 ಬಿಜೆಪಿ ನಾಯಕರು ಪತ್ರ ಬರೆದಿದ್ದಾರೆ. ಇನ್ನು ಬಿಎಸ್ ಯಡಿಯೂರಪ್ಪ ಅವರ ಕಾರ್ಯವೈಖರಿಗೆ ಬಿಜೆಪಿಯಲ್ಲೇ ಅಸಮಾಧಾನ ವ್ಯಕ್ತವಾಗಿದೆ. ಬಿಜೆಪಿ ಶಾಸಕರು ಮತ್ತು ಪರಿಷತ್ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿ 24 ಪ್ರಮುಖ ಬಿಜೆಪಿ ನಾಯಕರು ಬಿಎಸ್ವೈಗೆ ಪತ್ರ ಬರೆದಿದ್ದಾರೆ ಅನ್ನುವಂತಹ ಮಾಹಿತಿ. ರಾಜ್ಯ ಬಿಜೆಪಿ ವಕ್ತಾರರ ನೇಮಕ, ರಾಜ್ಯ ಮೋರ್ಚಾ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾಧ್ಯಕ್ಷರ ಆಯ್ಕೆ, ಪದಾಧಿಕಾರಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರಹಾಕಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ಅದಕ್ಕೆ ನೇಮಕ ಮಾಡುವಂತೆ ಆಗ್ರಹಿಸಿ 24 ಜನ ಬಿಜೆಪಿಯವರು ಪತ್ರ ಬರೆದಿದ್ದಾರೆ. ಬರಗಾಲ ಸಮೀಕ್ಷೆ ತಂಡದಲ್ಲಿ ಈಶ್ವರಪ್ಪರನ್ನ ಕೈಬಿಟ್ಟಿದ್ದಕ್ಕೆ ಈ ನಾಯಕರು ಗರಂ ಕೂಡ ಆಗಿದ್ದಾರೆ ಅಂತ ಹೇಳಲಾಗಿದ್ದು, ನಿಮ್ಮ ಏಕಪಕ್ಷೀಯ ನಿರ್ಧಾರದಿಂದ ನಮಗೆ ಆಘಾತವಾಗಿದೆ ಅಂತ ಪತ್ರದಲ್ಲಿ ಕಿಡಿಕಾರಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಅಷ್ಟು ಮಾತ್ರವಲ್ಲ, ಸೊಗಡು ಶಿವಣ್ಣ, ಎಂಬಿ ನಂದೀಶ್ಗೆ ಪಕ್ಷದಿಂದ ನೀಡಿರುವಂತಹ ನೋಟಿಸ್ ಅನ್ನ ಕೂಡ ಹಿಂಪಡೆದು ಹೊನ್ನಳ್ಳಿ ಮಂಡಳ ಅಧ್ಯಕ್ಷ ಹನುಮಂತಪ್ಪ ಅವರ ಅಮಾನತನ್ನ ಕೂಡ ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಎಲ್ಲಾ ಅಂಶಗಳ ಬಗ್ಗೆ ಚರ್ಚೆಗೆ ಸಮಯಾವಕಾಶ ಕೊಡುವಂತೆ ಬಿಎಸ್ವೈಗೆ ಬರೆದ ಪತ್ರದಲ್ಲಿ ತಿಳಿಸಲಾಗಿದೆ. ಈ ಬಗ್ಗೆ ಪತ್ರ ಬರೆದರೂ ಕೂಡ ಕಾಲಾವಕಾಶ ನೀಡದ ಹಿನ್ನೆಲೆಯಲ್ಲಿ ಮತ್ತೆ ಪತ್ರ ಬರೆಯಲಾಗಿದೆ. ಇದರಲ್ಲಿ ಇನ್ನು ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಭಾನುಪ್ರಕಾಶ್, ರಘುನಾಥರಾವ್ ಮಲ್ಕಾಪುರೆ, ಅಶ್ವಥ್ ನಾರಾಯಣ ಸೇರಿದಂತೆ ಒಟ್ಟು 24 ಬಿಜೆಪಿ ನಾಯಕರು ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗಿದೆ. ಒಟ್ಟಾರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ಏಕಪಕ್ಷೀಯ ನಿರ್ಧಾರ ಸಾಕಷ್ಟು ದಿನಗಳಿಂದ ಚರ್ಚೆಗೆ ಗ್ರಾಸವಾಗಿತ್ತು. ಅದರಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಆರಂಭವಾದಂತಹ ಸಂದರ್ಭದಲ್ಲಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅವರ ಶೀತಲ ಸಮರ ತಾರಕಕ್ಕೇರಿತು. ದಿನ ಕಳೆದಂತೆ ಇವರ ಜಗಳ ಬೀದಿಗೆ ಬಿದ್ದಿದ್ದು, ಈಗ ಈಶ್ವರಪ್ಪ ಅವರನ್ನ ಬರಾಧ್ಯಯನ ತಂಡದಿಂದ ಕೈಬಿಟ್ಟಿದ್ದು ಅಲ್ಲದೆ ನಿನ್ನೆ ನಡೆದಂತಹ ಎಂಎಲ್ಸಿಗಳ ಸಭೆಗೆ ಅವರಿಗೆ ಆಹ್ವಾನವನ್ನೇ ಮೊದಲಿಗೆ ಕೊಟ್ಟಿರಲಿಲ್ಲ. ನಂತರ ಮಾಧ್ಯಮದಲ್ಲಿ ಈ ಬಗ್ಗೆ ಸುದ್ದಿ ಪ್ರಕಟವಾದ ನಂತರ ಮಧ್ಯಾಹ್ನದ ಹೊತ್ತಿಗೆ ಅವರಿಗೆ ಆಹ್ವಾನವನ್ನು ಕೊಡಲಾಗಿತ್ತು. ಆದರೆ ಸಂಜೆಯ ಹೊತ್ತಿಗೆ ಮೀಟಿಂಗ್ ಅಟೆಂಡ್ ಆಗಬೇಕಂತ ಮಧ್ಯಾಹ್ನದ ಹೊತ್ತಿಗೆ ತಡವಾಗಿ ಅವರಿಗೆ ಕೊನೆಯದಾಗಿ ಆಹ್ವಾನವನ್ನ ಕೊಡಲಾಗಿತ್ತು. ಇದು ಕೂಡ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಷ್ಟು ಮಾತ್ರವಲ್ಲ, ಈಶ್ವರಪ್ಪರನ್ನ ಹಂತ ಹಂತವಾಗಿ ಬಿಜೆಪಿಯ ಕಾರ್ಯಚಟುವಟಿಕೆಯಿಂದ ದೂರವಿಡುವಂತಹ ಪ್ರಯತ್ನ ಯಡಿಯೂರಪ್ಪ ಅವರ ಕಡೆಯಿಂದ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಎಲ್ಲರೂ ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಇಷ್ಟಾದ್ರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಈಶ್ವರಪ್ಪ ಅವರ ನಡೆ ಹೊರತುಪಡಿಸಿ ಉಳಿದ ವಿಚಾರಗಳಲ್ಲೂ ಕೂಡ ಅಂದ್ರೆ ಪಕ್ಷದ ಕೆಲವೊಂದು ಪ್ರಮುಖ ಹುದ್ದೆಗಳಿಗೆ ನೇಮಕಾತಿಯ ಕುರಿತಾಗಿ ಯಡಿಯೂರಪ್ಪ ಅವರು ಏಕಪಕ್ಷೀಯ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ತಮ್ಮ ಇಚ್ಛೆ ಬಂದಂತೆ ತಮಗೆ ಬೇಕಾದವರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಕಡೆಗಣನೆ ಆಗ್ತಾ ಇದೆ ಅನ್ನುವಂತಹ ಅಸಮಾಧಾನ ಬಿಜೆಪಿಯ ಒಳಗಡೆನೇ ಇದೆ. ಇದು ಬಹಿರಂಗವಾಗಿ ಸಾಕಷ್ಟು ಬಾರಿ ಭಿನ್ನಮತಕ್ಕೂ ಕೂಡ ಈ ಹಿಂದೆ ಕಾರಣವಾಗಿತ್ತು. ಈಗ ಮತ್ತೆ ಅದೇ ರೀತಿಯ ಒಂದು ವೇದಿಕೆ ಸಿದ್ಧ ಆಗ್ತಾ ಇದೆ. ಅದಕ್ಕೂ ಮೊದಲು ಎಲ್ಲ ನಾಯಕರು ಕೂಡ ಒಟ್ಟಾಗಿ ಯಾರ್ಯಾರಿಗೆ ಬಿಎಸ್ವೈ ವಿರುದ್ಧ ಅಸಮಾಧಾನ ಇದೆಯೋ ಎಲ್ಲರೂ ಕೂಡ ಒಟ್ಟಾಗಿ ಬಿಎಸ್ವೈಗೆ ಪತ್ರವನ್ನ ಬರೆದಿದ್ದಾರೆ. ಒಂದು ಬಾರಿ ಬರೆದಂತಹ ಪತ್ರಕ್ಕೆ ಉತ್ತರ ಸಿಗದ ಹಿನ್ನೆಲೆಯಲ್ಲಿ ಇನ್ನೊಂದು ಬಾರಿ ಪತ್ರವನ್ನ ಬರೆಯಲಾಗಿದೆ. ಇನ್ನು 24 ಮಂದಿ ಪ್ರಮುಖರು ಬರೆದಿದ್ದಾರೆ ಅನ್ನುವಂತಹ ಪತ್ರದ ಬಗ್ಗೆ ಸ್ಪಷ್ಟನೆ ನೀಡಿರುವ ಗೋ ಮಧುಸೂದನ್, ಇದು ಕಿಡಿಗೇಡಿಗಳ ಕೃತ್ಯ ಅಂತ ಹೇಳಿದ್ದಾರೆ. ಗೋ ಮಧುಸೂದನ್ ತಮ್ಮ ಸ್ಪಷ್ಟನೆಯಲ್ಲಿ ಹೇಳಿರೋ ಪ್ರಕಾರ ಇದು ಕಿಡಿಗೇಡಿಗಳ ಕೃತ್ಯ. ಬಿಜೆಪಿಯ 24 ಮಂದಿ ಪ್ರಮುಖರು ಏನು ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗಿದೆ. ಆ ಪತ್ರದಲ್ಲಿ ಉಲ್ಲೇಖಿಸಲಾದಂತಹ ಯಾವುದೇ ಪ್ರಮುಖರು ಕೂಡ ಪತ್ರಕ್ಕೆ ಸಹಿ ಮಾಡಿಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ, ಭಾನುಪ್ರಕಾಶ್, ರಘುನಾಥರಾವ್ ಮಲ್ಕಾಪುರೆ, ಅಶ್ವಥ್ ನಾರಾಯಣ ಎಲ್ಲರೂ ಕೂಡ ಸೇರಿ ಒಟ್ಟು 24 ಬಿಜೆಪಿ ನಾಯಕರು
ಏನು ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪರಿಷತ್ ಸದಸ್ಯ ಗೋ ಮಧುಸೂದನ್ ಈಗ ಉತ್ತರವನ್ನ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಲು ಸಾಧ್ಯವಾಗಿಲ್ಲ ಅಂತ ಏನು ಅದರಲ್ಲಿ ಉಲ್ಲೇಖಿಸಲಾಗಿದೆ, ಅದ್ಯಾವುದು ನಿಜ ಅಲ್ಲ. ರಾಜ್ಯ ಕಾರ್ಯಾಲಯದಲ್ಲಿ ಇತರ ಜಿಲ್ಲೆಗಳಲ್ಲಿ ಪ್ರವಾಸದಲ್ಲಿದ್ದಾಗ ರಾಜ್ಯಾಧ್ಯಕ್ಷರನ್ನ ಭೇಟಿಯಾಗಲಾಗಿದೆ. ಚರ್ಚಿಸಲು ಸಮಯಾವಕಾಶ ಕೇಳಿ ಪತ್ರ ಬರೆಯಲಾಗಿದೆ ಎನ್ನುವುದು ಕೂಡ ಸತ್ಯವಾದ ಸಂಗತಿ ಅಲ್ಲ ಅಂತ ಪತ್ರ ಬರೆದಿದ್ದಾರೆ ಅನ್ನೋದರ ಬಗ್ಗೆ ಗೋ ಮಧುಸೂದನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.